ಮಂತ್ರಿವರ್ಯ ಮಹಾರಾಜ, ನಾವು ತಿಳಿಯ ಬಯಸುತ್ತಿದ್ದೇವೆ ಇಲ್ಲೇನಾಗ್ತಿದೆ ಎಂದು. ನಮ್ಮ ಪೇಟ ಎಲ್ಲಿದೆ? ಮಹಾರಾಜ, ಅದು ಆ ಪೇಟ ಕೆಳಗೆ ಬಿದ್ದಿತು ಮಹಾರಾಜ. ನೀವು ನಮ್ಮ ಪೇಟವನ್ನ ಕೆಳಗೆ ಬೀಳಿಸಿದ್ದೀರಾ? ಇಲ್ಲ ಇಲ್ಲ ಮಹಾರಾಜ, ನಾವಲ್ಲ. ಅದು ಆದ್ರೆ ಮಹಾರಾಜ, ನಿಮ್ಮ ಪೇಟವನ್ನ ಮಹಾಮಂತ್ರಿ ತಿಮ್ಮರಸೆ ತೆಗೆದುಕೊಂಡು ಹೋಗುತ್ತಿದ್ದರು. ನಾವು ಸ್ವಯಂ ನಮ್ಮ ಕಣ್ಣಾರೆ ನೋಡಿದ್ವು, ತಡೆಯೋ ಪ್ರಯತ್ನವನ್ನು ಪಟ್ಟು ಇವರನ್ನ. ಇದೇನು ಹೇಳ್ತಿದ್ದೀರಾ ಗುರುವರ್ಯ? ಪೇಟ ಸರ್ವಪ್ರಥಮ ನಿಮ್ಮ ಕೈಯಲ್ಲಿತ್ತು, ಮತ್ತೆ ನೀವು ಆ ಪೇಟದ ಜೊತೆ ಸಂತೆ ಬೀದಿಯಲ್ಲಿ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ವು ಏನೋ? ಹ ಮಹಾರಾಜ, ನೆನಪಿಗೆ ಬಂತು. ಈ ನಮ್ಮ ಶಿಷ್ಯಮಣಿ ಇವನು ನಿಮ್ಮ ಪೇಟ ಎತ್ಕೊಂಡಿದ್ದ. ಗುರುಜಿ, ಇದೇನ್ ನೀವೇನ್ ಮಾತಾಡ್ತಾ ಇದ್ದೀರಾ? ಮಹಾರಾಜ್ರೆ, ಇಲ್ಲ ಗುರುಜಿನೇ ಸ್ವಯಂ ಪೇಟನ ತಗೊಂಡ. ಶಾಂತರಾಗಿ. ಮತ್ತು ನಮ್ಮ ಮಾತನ್ನು ಧ್ಯಾನಪೂರ್ವಕವಾಗಿ ಕೇಳಿ. ಆ ಪೇಟ ನಮ್ಮ ತಾತಾಶ್ರೀ ಅವರ ಪೇಟ. ಮತ್ತೆ ನಿಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ ಆ ಪೇಟ ನಮಗೆಷ್ಟು ಮಹತ್ವಪೂರ್ಣವೆಂದು. ನಮಗೆ ಆ ಪೇಟ ಮತ್ತೆ ನಮ್ಮ ತಲೆಯ ಮೇಲೆ ಶೋಭಿತವಾಗಬೇಕು. ಅದರಲ್ಲೂ ಇವತ್ತಿನ ರಾತ್ರಿಗೂ ಮುನ್ನ. ಇಲ್ದಿದ್ರೆ ನಾವು ನಿಮ್ಮೆಲ್ಲರನ್ನು ನೇಣಿಗಾಗ್ತೇವೆ. ಹೇ ಭಗವಂತ. ಪಂಡಿತ ರಾಮಕೃಷ್ಣ ಮಹಾರಾಜ, ನೀವು ವಿಜಯನಗರ ರಾಜ್ಯದ ಗೌರವ, ನಮ್ಮ ಕಣ್ಮುಂದಿರ ನಕ್ಷತ್ರ. ನೀವು ಯಾವಾಗ್ಲಾದ್ರೂ ನಮಗೆ ನಮ್ಮ ರಾಜ್ಯಕ್ಕೆ ಯಾವುದಾದ್ರೂ ಸಂಕಟ ಎದುರಾದಾಗ ನೀವು ಆ ಸಮಸ್ಯೆಗೆ ಪರಿಹಾರ ತಕ್ಷಣ ನೀಡುತ್ತಿದ್ದೀರಿ. ಇಂದು ನಾವು ನಿಮಗೆ ಆ ಜವಾಬ್ದಾರಿ ನೀಡುತ್ತಿದ್ದೇವೆ. ಇಂದು ಸೂರ್ಯಾಸ್ತಕ್ಕೂ ಮುನ್ನ ನೀವು ನಮ್ಮ ಪೇಟವನ್ನು ಹುಡುಕಿ ನಮ್ಮ ಸಮಕ್ಷ ತೆಗೆದುಕೊಂಡು ಬರುತ್ತೀರಾ? ಏನಾದ್ರೂ ಮಾಡಿ. ಏನ್ ಮಾಡಿದ್ವಿ? ಹೇಗೆ ಮಾಡಲಿ? ನಾವು ಸ್ವಯಂ ಸಿಕ್ಕಾಕೊಂಡಿವಿ. ಅಯ್ಯೋ, ಸಹಾಯ ಮಾಡಿ. ನಿಮ್ಮಿಬ್ಬರದು ಮುಗಿತಾ ಗುರುವರ್ಯ? ಮಹಾರಾಜ. ಪಂಡಿತ ರಾಮಕೃಷ್ಣ, ನೀವು ಕೇಳಿಸ್ಕೊಂಡ್ರ ನಾವೇನ್ ಹೇಳಿದ್ದು ಅಂತ? ಆದ್ರೆ ಮಹಾರಾಜ, ನಾವೇನು ಕೇಳಕ್ ಬಯಸಲ್ಲ ಪಂಡಿತ ರಾಮಕೃಷ್ಣ. ಈ ಕಾರ್ಯದಲ್ಲಿ ಅಸಫಲರಾದರೆ ನೀವು ಬೇಕಿದ್ರೆ ಪಂಥಿಯ ಅಂತ್ಯದಲ್ಲೇ ನಿಂತಿರಲಿ. ಎಲ್ಲರಿಗೂ ಮೊದಲು ನೇಣು ನಿಮಗೆ ಹಾಕಲಾಗುವುದು. ನಮಗೆ ಪ್ರತಿಯೊಂದು ತಿಳಿಯಬೇಕು. ನಮ್ಮೆಲ್ಲರ ಇರುವಿಕೆಯ ನಡುವೆಯೂ ಯಾರೋ ಪೇಟವನ್ನು ಕದ್ದು ಹೇಗೆ ಹೋದ, ಯಾರು ತಗೊಂಡು ಹೋದ್ರು, ಯಾರು ಕದ್ರು, ಯಾಕೆ ಕದ್ರು, ಎಲ್ಲವೂ ತಿಳಿಯಬೇಕು. ಪರಿಶೀಲಿಸಿ ಹೇಳಬೇಕು ನೀವು. ಮತ್ತೆ ನೆನಪಿರ್ಲಿ, ಇಂದು ರಾತ್ರಿಗೂ ಮುನ್ನ ನಮಗೆ ನಮ್ಮ ಪೇಟ ನಮ್ಮ ತಲೆಯ ಮೇಲೆ ಶೋಭಿತವಾಗಬೇಕು. ಇಲ್ದಿದ್ರೆ ನೀವೆಲ್ರೂ ಈಗ ನೀವೆಲ್ಲ ನಿಂತ್ಕೊಂಡು ನಮ್ಮ ಮುಖ ಏನ್ ನೋಡ್ತಾ ಇದ್ದೀರಾ? ಹೊರಡಿ ಶೀಘ್ರ. ಅಮ್ಮ, ಈ ಪೇಟ ತುಂಬಾ ಚೆನ್ನಾಗಿದೆ ಅಲ್ವಾ? ಮಹಾರಾಜ್ಲು ನಿಲ್ತಲ ಮಲಿದಲೆ, ಎಲ್ಲಿಗೂ ಒಂದೇ ತಲ ಪೇಟ ಇಲ್ಲಿ ಅಂತ. ಆದ್ರೆ ಇದು ತುಂಬಾ ದೊಡ್ಡದು. ದತ್ಲಾತ್ಲೆ ಏನಾಯ್ತು? ಸುಂದರವಾಗಿದೆ. ಅಮ್ಮ, ಒಂದ್ ವೇಳೆ ಇದ್ರಲ್ಲಿ ಗಂಟೆಗಳಿದ್ದಿದ್ಲೆ ತುಂಬಾ ಆನಂದ ಆಗ್ತಿತ್ತು. ಅಮ್ಮ, ಇದಕ್ಕೆ ಗಂಟೆಗಳಾಕು. ಅಮ್ಮ, ನಾನು ಯಾವ ತಲ್ಲೇನೂ ಮಾಡಲ್ಲ. ನಾನು ನಿಮ್ಮೆಲ್ಲ ಮಾತು ಕೇಳ್ತೀನಿ. ಅಮ್ಮ, ಗಂಟೆಗಳು ಹಾಕೊಡು. ಫೂಲಿಶ್ ಇಂಡಿಯನ್, ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ನೀವೆಲ್ಲರೂ ಪೋರ್ಚುಗಲ್ನ ಗುಲಾಮ್ರಾಗಿರೋಕೆ ಸರಿ, ಆದ್ರೆ ನನ್ನ ಕಂಟ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇ ಹೇ ಲೇಡಿ, ಹೇ ಸ್ಟಾಪ್ ಸ್ಟಾಪ್. ಇದ್ರಲ್ಲಿ ಯೋಚಿಸೋದೇನಿದೆ? ಮಹಾರಾಜರ ಪೇಟ ಅವ್ರ ತಲೆ ಮೇಲಿರುತ್ತೆ, ಅಲ್ಲಿಂದಲೇ ಮಾಡಿಯಲ್ಲ. ಇದ್ ನೀವೇ
ಇಲ್ಲೇನ್ ಮಾಡ್ತಿದ್ದೀರಾ? ವಾ 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 ವಾ, ಎಷ್ಟು ಬುದ್ಧಿವಂತೆ ನನ್ನ ಶಾರದಾ ಮಹೋದಯಿ. ಈ ವಿಚಾರ ನನ್ನ ತಲೆಗೆ ಬರ್ಲೇ ಇಲ್ಲ. ನಾನೊಬ್ಬ ದಡ್ಡ ಪೆದ್ದ ಕತ್ತೆ ಮಹಾರಾಜರ ಕಾಲಿಂದ ಪೇಟ ಹುಡ್ಕೋ ಪ್ರಾರಂಭ ಮಾಡೋನಿದ್ದೆ. ನಾವ್ ಯೋಚಿಸ್ತಿದ್ವು ಈ ಮಹಾರಾಜರು ಪೇಟ ಅರಮನೆಯಿಂದ ಅದೇ ಕಳ್ತನವಾಗುತ್ತೆ. ಇದ್ರಲ್ಲಿ ಅವಶ್ಯ ಎಂತ ವ್ಯಕ್ತಿಯ ಕೈವಾಡ ಇದೆ ಅಂದ್ರೆ ಸರಳವಾಗಿ ಅಲ್ಲಿ ಬರೋನಿಗೆ ಇದು ಮಣಿದೆ ಕೆಲ್ಸ. ನಿನ್ ಕಥನ ಸರಿಯಾಗಿದೆ ಶಾರದಾ. ಬಹುಶಃ ಮಣಿನೇ ಆ ಪೇಟ ಕದ್ದಿರಬಹುದು ಆಚಾರ್ಯರ ಆದೇಶದ ಮೇರೆಗೆ. ಆದ್ರೆ ಮಂತ್ರಿವರ್ಯರ ತಲೆ ಮೇಲೆ ಹೇಗ್ ಬಂತು? ಅವ್ರು ಕೂಡ ಅರಿವಿಲ್ದೆ ಹಾಕೊಂಡ್ರು. ನಂತರ ಪೇಟ ಇಬ್ರು ಮಹಾರಾಣಿಯರಿಗೂ ಪ್ರಾಪ್ತಿಯಾಗಿ ಹೂದೋಟದಿಂದ ಮಹಾರಾಜರು ಕೊಠಡಿಲಿಟ್ರು. ಅಲ್ಲಿಂದ ಯಾರೋ ಅಚಾನಕ್ ಆಗಿ ಮಹಾರಾಜರು ಪೇಟನ್ ಕದ್ರು. ಆದ್ರೆ ಸಮಸ್ತ ಪ್ರಸಂಗದಲ್ಲಿ ನಾನು ಹೇಗ್ ಸಿಕ್ಕಾಕೊಂಡೆ? ನನ್ನನ್ನು ಬಿಟ್ಟು ಎಲ್ರೂ ಆ ಪೇಟಕ್ಕೆ ಕೈ ಹಾಕಿದ್ದಾರೆ. ಆದ್ರೆ ಎಲ್ರಿಗೂ ಮೊದಲು ನಾನೇ ನೇಣಿಗೇರ್ಬೇಕು. ಏನ್ ಒದ್ರತಿದ್ದೀರಾ? ಹೋಗಿ ಪೇಟ ಹುಡುಕಿ. ಅದನ್ನೇ ಪ್ರಯತ್ನ ಮಾಡ್ತಿದ್ದೀನಿ ಶಾರದಾ. ಒಂದೊಂದ್ಸಲ ಅನ್ಸುತ್ತೆ ಮಹಾರಾಜರು ನನ್ನ ಶುಭ ಚಿಂತಕರೇ ಅಲ್ಲ ಅಂತ. ಅವ್ರು ಒಂದಲ್ಲ ಒಂದಿನ ನನ್ನ ನೇಣಿಗೆ ಹಾಕ್ತಾರೆ. ಎತ್ಕೊಳ್ಳಿ. ಹಾ, ಒಂದಲ್ಲ ಒಂದಿನ ನಿನ್ನನ್ನು ಎತ್ಕೊಂಡೆ ನೇಣಿಗೆ ಹಾಕೋತೀನಿ. ಅಯ್ಯೋ, ಕೈ ಎತ್ಕೊಂಡು ಕೈ ಜೋಡಿಸಿ ಕಾಳಿ ಮಾತೆಯ ಆರಾಧನೆ ಮಾಡಿ. ಅವಳ ಕೃಪೆ ಇದೆ ಅಲ್ವಾ ನಿಮ್ ಮೇಲೆ? ನೀವು ಚಿಂತಾ ಮುಕ್ತರಾಗಿ. ನಿಮ್ಗೆ ಯಾವ್ದಾದ್ರು ಉಪಾಯ ಅವಶ್ಯ ಸಿಗುತ್ತೆ. ಆ ಪೇಟ ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಹೌದಾ? ನಿನಗೂ ಅವಶ್ಯ ನೆನಪಿರ್ಬೇಕು ಆ ಪೇಟ ನನಗೆ ಹೇಗ್ ಪ್ರಾಪ್ತಿ ಆಗುತ್ತೆ ಅಂತ. ಸ್ವಯಂ ಆ ಪೇಟನೇ ನಡ್ಕೊಂಡು ನನ್ನ ಹತ್ರ ಬರುತ್ತಲ್ವಾ ಅಲ್ವಾ? ಬಂತು, ಎತ್ಕೊಳ್ಳಿ. ಎತ್ಕೊಳ್ಳೋದಿಲ್ಲ. ಎತ್ಕೊಳ್ಳಿ. ಅಯ್ಯೋ, ಎತ್ಕೊಳ್ಳೋದಿಲ್ಲ. ಅಯ್ಯೋ, ಅಮ್ಮ, ಅಯ್ಯೋ, ನನ್ ಮನೆ ಹಿಂದೆನೆ ಹೋಯ್ತು. ಅರೆ, ಇದು ಗಂಟೆಗಳ ಶಬ್ದ. ನನ್ನ ಕಣ್ಣನೆ ನೋಡ್ತಿರು. ಹೋಗು, ಮನೆಯ ಒಳಗೆ ಹೋಗು. ನನಗೆ ಅಸಲಿಯಾಗಿರೋ ಪೇಟ ತಂದ್ಕೊಡು. ಫೂಲಿಶ್ ಇಂಡಿಯನ್. ಇವ್ರು ಒಂದಲ್ಲ ಒಂದಿನ ನಮ್ಮ ದೇಶದ ಗುಲಾಮರಾಗಿ ಆಗ್ತಾರೆ. ಅಮ್ಮ, ನಾನು ವಿಶ್ವಾಸಪೂರ್ವಕವಾಗಿ ಹೇಳ್ತಿದ್ದೀನಿ, ಇದೇ ಅಸ್ಲಿ ಪೇಟ. ಇದಂತೂ ಚಮತ್ಕಾರವಾಯ್ತು ಅಮ್ಮ. ಈ ಪೇಟ ನಿನ್ನ ಹತ್ರ ಬಂದಿದ್ದಾದ್ರೂ ಹೇಗೆ? ಆಕಾಶದಿಂದ ಸೀದಾ ಉದುರಿ ನಿನ್ನ ಲಾಟಿ ಮೇಲೆ ಬಿತ್ತಾ ಹೇಗೆ? ಹೇಳ್ತಿದ್ದಾರೆ ಇವ್ರು ಗೊತ್ತಿಲ್ವಂತೆ. ಆದ್ರೆ ನಾವ್ ನಿಮಗ್ ಹೇಳಿದ್ವಲ್ಲ ನಿಮ್ ಮೇಲ್ ಕಾಳಿ ಮಾತೆಯ ಕೃಪೆ ಇದೆ ಅಂತ. ನೋಡಿದ್ರ? ಪೇಟ ಸ್ವಯಂ ನಿಮ್ಮ ಹತ್ರನೇ ನಡ್ಕೊಂಡ್ ಬಂತು. ಈ ಪ್ರಶ್ನೆ ಅತ್ಯಂತ ವಿಚಾರಣೀಯವಾದದ್ದು ಶಾರದಾ. ಅಷ್ಟು ಸಾಧಾರಣ ಅಲ್ಲ ನಾವು ತಿಳಿದಿರೋ ಅಷ್ಟು. ನಾವು ಅದನ್ನೇ ಯೋಚಿಸ್ತಿದ್ವು. ಈ ಪೇಟ ಇಲ್ಲಿಗೆ ಬಂದಿದ್ದಾದ್ರೂ ಹೇಗೆ? ಆಚಾರ್ಯ ತತ್ತಾಚಾರ್ಯ ಈ ಪೇಟನ ಯಾಕೆ ಕದಿಯೋಕ್ ನೋಡ್ತಿದ್ರು? ಅವ್ರು ಅಷ್ಟ್ ಮೂರ್ಖರಂತೂ ಅಲ್ವೇ ಅಲ್ಲ. ಅದ್ರಲ್ಲೂ ಮಹಾರಾಜರು ಪೇಟ ಕದಿಯೋಕೆ ಪ್ರಯತ್ನಿಸುವಷ್ಟು. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅವ್ರು ಮೂರ್ಖರೇ, ಆದ್ರೆ ಅಷ್ಟೊಂದು ಮೂರ್ಖರೆಲ್ಲ ಮಹಾರಾಜರು ಪೇಟ ಕದಿಯೋ ವಿಚಾರ ಮಾಡೋಷ್ಟು. ಅವರಿಂದ ಯಾರೋ ಅವಶ್ಯ ಮಾಡಿಸ್ತಾ ಇದ್ದಾರೆ. ಆದ್ರೆ ಯಾರು? ಏನಾಯ್ತು? ಯಾಕೆಷ್ಟು ಚಕಿತರಾದ್ರಿ? ಆ ದಿನ ಮಹಾರಾಜರು ಅಸ್ವಸ್ಥರಾಗಿದ್ದಾಗ ಅವ್ರನ್ನ ಭೇಟಿಯಾಗ ಕೊಠಡಿಗೆ ಹೋಗಿದ್ದೆ. ಆಚಾರ್ಯರು ಯಾವ ಪ್ರಕಾರ ವ್ಯವಹಾರ ಮಾಡ್ತಿದ್ರಂದ್ರೆ ಯಾರೋ ಅವ್ರನ್ನ ಸನ್ಮೋಹಿತ ಮಾಡಿದ ಹಾಗೆ. ಎತ್ಕೊಳ್ಳಿ. ಏನ? ಅಯ್ಯೋ, ಈ ಪೇಟ ಎತ್ಕೊಳ್ಳಿ. ಎತ್ಕೊಂಡೋಗಿ ಮಹಾರಾಜರು ಕೊಡಿ. ಈ ಸಮಯ ಯೋಚಿಸೋಕಲ್ಲ.
ಅಮ್ಮ ಎಲ್ಲಿ ಹೋಗಿದ್ದೆ ನೀನು? ನನ್ ಜೊತೆ ಯಾಕೆ ಬರ್ಲಿಲ್ಲ? ಹೊಸ ಪೇಟ ತಗೊಂಡು ಸ್ನೇಹಿತರಿಗೆ ತೋರ್ಸಕ್ ಹೋಗಿದ್ಯಾ? ಇವನ್ಗೇನಾಗಿದೆ? ಆ ದಿನ ಆಚಾರ್ಯರು ಕೂಡ ಖಂಡಿತ ಹೀಗೆ ಕಾಣ್ತಿದ್ರು. ಇವನನ್ನು ಸಂಮೋಹಿತನಾಗಿ ಮಾಡಿದ್ದಾರೆ. ಗುಂಡಪ್ಪ, ನನ್ನ ಕಣ್ಣನೆ ನೋಡು, ನನ್ನ ಕಣ್ಣನೆ ನೋಡು. ಈಗ ನನಗ್ ನೆನ್ಪಾಯ್ತು ಇದೆಲ್ಲ ಯಾರು ಮಾಡ್ತಿದ್ದಾರೆ ಮತ್ತೆ ಯಾಕೆ ಮಾಡ್ತಿದ್ದಾರೆ ಅಂತ. ಇವನೇನ್ ಮಾಡ್ತಿದ್ದಾನೆ? ಗುಂಡಪ್ಪ, ಎಲ್ಲಿಗೆ ಹೋಗ್ತಿದ್ದಾನೆ? ತಡೀರಿ ಅವನ್ನ. ಗುಂಡಪ್ಪ, ಗುಂಡಪ್ಪ ನಿಂತ್ಕೋ. ಗುಂಡಪ್ಪ ಏನ್ ಮಾಡ್ತಿದ್ಯಾ? ಗುಂಡಪ್ಪ ಪೇಟೆ ಕೊಡು. ಅಯ್ಯೋ ಅಯ್ಯೋ, ಗುಂಡಪ್ಪ ಪೇಟೆ ಕೊಡು. ಓ, ಇಷ್ಟು ಶಕ್ತಿ ಹೇಗ್ ಬಂತು ಅವನ ಹತ್ರ? ಇವನ್ ಗುಂಡಪ್ಪ ಅಲ್ಲ, ಯಾರೋ ಇವನಿಂದ ಮಾಡಿಸ್ತಿದ್ದಾರೆ. ಈಗೇನ್ ಮಾಡೋದು? ಎಲ್ಲಿಗೆ ಹೋಗ್ತಿದ್ದಾನೆ? ಎಲ್ಲಾ ತೊಡಕು ಬಗೆಹರಿತು ಶಾರದಾ, ಎಲ್ಲವೂ ಅರ್ಥ ಆಗ್ತಿದೆ. ಆದ್ರೂ ಈ ಸತ್ಯ ತಿಳಿಬೇಕು, ಅಪರಾಧಿ ಅವನೇನಾ ನಾನ್ ತಿಳ್ಕೊಂಡಿರೋನು ಅಂತ. ನಾನ್ ಬರ್ತೀನಿ. ನನ್ನ ಸಂದೇಹ ಸರಿಯಾಗೇ ಇದೆ. ಇವನೇ ಆ ವಾಸ್ತವಿಕ ಕಳ್ಳ. ಆದ್ರೆ ಇವನು ಹಾಗ್ಯಾಕೆ ಮಾಡ್ತಿದ್ದಾನೆ? ನನ್ನ ಸಂದೇಹ ಸತ್ಯಸಿದ್ಧವಾಗಿದೆ. ಈ ಎಲ್ಲಾ ಬೆಂಕಿ ಆ ಮಾರ್ಕಸ್ ಜಾದೂಗಾರನೇ ಹಚ್ಚಿರೋದು. ಅವನೇ ಆಚಾರ್ಯ ತಥಾಚಾರ್ಯನ ಸನ್ಮೋಹಿತ ಮಾಡಿದ್ದ. ಇದಕ್ಕೂ ಮೊದಲು ಈ ಪೇಟ ಮತ್ತೆ ಮಾಯವಾಗೋದ್ರೊಳಗೆ ನೀವಿದನ್ನ ಎತ್ಕೊಳ್ಳಿ ಮತ್ತೆ ಮಹಾರಾಜರಿಗೆ ತಲುಪಿಸಿ. ಹಾ, ನಿನ್ ಕಥನ ಸತ್ಯವಾಗೇ ಇದೆ. ಆದ್ರೆ ಈ ಪೇಟ ತುಂಬಾ ವಿಚಿತ್ರವಾದ್ದು. ಒಂದು ಸ್ಥಾನದಲ್ಲಿ ಸ್ಥಿರವಾಗೇ ಇರಲ್ಲ. ಆದ್ರೆ ಇದು ಮತ್ತೆ ನನ್ನ ಕೈ ತಪ್ಪಿ ಇನ್ನೊಬ್ರಿಗೆ ಸೇರೋದ್ರೊಳಗಡೆ ನಾನು ಇದನ್ನ ಮಹಾರಾಜಿಗೆ ತಲುಪಿಸ್ಬೇಕು. ಹಾ, ಆದ್ರೆ ಇದಕ್ಕೂ ಮೊದಲು ಆ ಮಾರ್ಚಸ್ ಕಪಟಿ ಜಾದೂಗಾರನಿಗೂ ಸರಿಯಾಗಿ ಪಾಠ ಕಲಿಸ್ಬೇಕಲ್ವಾ? ಎತ್ಕೊಳ್ಳಿ ಅಮ್ಮ, ದಂಡ ಎತ್ಕೊಳ್ಳಿ ಮತ್ತೆ ಹೊಡಿರಿ. ಅಯ್ಯೋ, ನನ್ಗೆ ಹೊಡಿತಾ ಇದ್ಯಾ? ಅಯ್ಯೋ ಅಮ್ಮ, ನಾನೇನ್ ಮಾಡ್ದೆ? ಶಾರದಾ, ಯಾವಾಗ್ಲೂ ಹೊಡಿ ಹೊಡಿ ಅಂತಿರ್ತೀಯ. ಅಯ್ಯೋ, ಮೊದ್ಲು ಏನಂತ ಹೇಳು. ಸುಮ್ನೆ ಹೀಗ್ ಶುರು ಮಾಡಿದ್ರೆ ಹೇಗೆ? ನೀವು ಮಾರ್ಚಸ್ ವಿಷಯದಲ್ಲಿ ಇಷ್ಟೊಂದು ಯೋಚಿಸಿ ವಿಚಾರ ಮಾಡ್ತಿದ್ದೀರಾ, ಆದ್ರೆ ಗಂಭೀರ ಸ್ಥಿತಿ ಬಗ್ಗೆ ಯೋಚಿಸ್ತಾನೆ ಇಲ್ಲ. ನಿಮಗ್ ಗೊತ್ತಿದ್ಯಲ್ವಾ, ಇವತ್ ನೀವ್ ಪೇಟ ಮಹಾರಾಜರು ಕೊಡದೆ ಹೋದ್ರೆ ನಿಮಗ್ ನೇಣಾಗತ್ತೆ. ಒಂದ್ ವೇಳೆ ನಿಮಗ್ ನೇಣು ಹಾಕಿದ್ರೆ ನಾವು ವಿಧವೆ ಆಗ್ತೀವಿ. ಮತ್ತೆ ಅಮ್ಮ, ವಯಸ್ಸಾಗಿರೋ ಅಮ್ಮ ಏನ್ ಮಾಡ್ಬೇಕು? ಮತ್ತೆ ಗುಂಡಪ್ಪ ಹೀಗೆ ಯಾವಾಗ್ಲೂ ಸುತ್ತಾಡ್ಕೊಂಡು ಓಡಾಡ್ತಾನೆ ಇರ್ತಾನೆ. ಗುಂಡಪ್ಪ, ಗುಂಡಪ್ಪ, ಶಾರದಾ, ಮಹಾರಾಜರಿಗೆ ಪೇಟ ತಲುಪಿಸ್ತೀನಿ. ಆದ್ರೆ ಆ ಮಾರ್ಚಸ್ ಜಾದೂಗಾರನ್ನು ಹಿಡ್ಕೊಡೋದು ಅವಶ್ಯಕತೆ ಇದೆ ತಾನೆ? ಇದೆಲ್ಲ ಯೋಚಿಸೋದ್ ಬಿಡು ಬಿಡು ಇದೆಲ್ಲ. ಈಗ ಮತ್ತೆ ಈ ಪೇಟದಿಂದ ಏನಾದ್ರೂ ದುರ್ಘಟನೆ ಆಗೋ ಮುಂಚೆ ತಗೊಂಡು ಹೋಗಿ ಇದನ್ನ ಮಹಾರಾಜರು ಕೊಡು. ಸರಿ, ನಡೀರಿ, ಎತ್ಕೊಳ್ಳಿ ಪೇಟ. ಅಯ್ಯೋ, ಇರು, ಮೊದ್ಲು ಆ ಮಾರ್ಚಸ್ ನ ಹಿಡ್ಕೊಡೋದು ಅವಶ್ಯಕತೆ ಇದೆ. ಅರೆ, ಪೇಟ ಪೇಟ ಎಲ್ಲೋಯ್ತು?
ಗುಂಡಪ್ಪ ಹಿಡೀರಿ ಅವನ್ನ, ಹಿಡೀರಿ. ಗುಂಡಪ್ಪ 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 ನಾನೆಲ್ಲಿದ್ದೀನಿ? ಇಲ್ಲಿ ನೋಡು, ನೀನು ಈಗ ಈ ಮನೇಲೇ ಇದೆಯಾ? ಹೇ ಭಗವಂತ, ಸಂಮೋಹನದಿಂದ ಹೊರಗೆ ಬಂದ. ನನಗ್ ಪೂರ್ಣ ವಿಶ್ವಾಸ ಇದೆ, ಇಷ್ಟೊತ್ತಿಗಾಗ್ಲೇ ಆ ಜಾದೂಗಾರನಿಗೆ ಗೊತ್ತಾಗಿರುತ್ತೆ ಅವನ ಬಳಿ ಯಾವ ಪೇಟ ಇದೆ ಅದು ನಕಲಿ ಅಂತ. ಅವನು ಮತ್ತೆ ಈ ಅಸ್ಲಿ ಪೇಟನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನೆಗೆ ಅವಶ್ಯ ಬರ್ತಾನೆ. ಆದ್ರೆ ಈ ಬಾರಿ ಅವನ ಸಮಕ್ಷ ನಾನು ಹೋಗ್ತೀನಿ. ಆಜ್ಞೆ ಮಾಡಿ ಗುರುಜಿ, ನಾನು ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ಇನ್ ಮುಂದೆ ನಿಮ್ ಕಣ್ಗೆ ಯಾವತ್ತೂ ಕಾಣಿಸ್ಕೊಳ್ಳಲ್ಲ ಗುರುಜಿ. ಎಲ್ಲಿಗೆ ಪ್ರಸ್ಥಾನ ಮಾಡ್ತಿದ್ದೀಯಾ? ಈ ದಾರಿ ಎಲ್ಲ ಕರ್ಕೊಂಡು ಹೋಗುತ್ತಾ ಅಲ್ಲಿಗೆ ಗುರುಜಿ? ಅಯ್ಯೋ ಸಾಕು, ನಿಲ್ಲಿಸು ಈ ನಿನ್ನ ದರ್ಶನ ಶಾಸ್ತ್ರ. ಇದನ್ನ ಹೇಳು, ಎಲ್ಲಿಗೆ ಹೋಗುತ್ತಿದ್ಯಾ? ಇದರಿಂದ ನಾವು ಜೊತೆಗೆ ಬರ್ತೀವಿ. ನಮಗೂ ನಮ್ಮ ಜೀವನ ಪ್ರಿಯವಾದ್ದು, ನಾವು ಜೀವಂತವಾಗಿರಬೇಕು. ನಮಗಂತೂ ದಿನದ ಸ್ವಪ್ನದಲ್ಲೂ ಆ ದಂಡನೆಕಾರ ಎದುರಿಗೆ ಬಂದ ಹಾಗಾಗುತ್ತೆ. ನಡಿ 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 ನಡಿ. ನನ್ನ ದೇಶವಾಸಿಗಳೇ, ನಿಮ್ಮ ದೇಶದ ಈ ಗುಪ್ತಚರನ ಮೇಲೆ ಗರ್ವವಾಗತ್ತೆ. ಮಹಾರಾಜ್ ಕೃಷ್ಣ ದೇವರಾಯ ಶಕ್ತಿಯ ಕಾರಣ ದಕ್ಷಿಣವನ್ನು ವಶಪಡಿಸಲಾಗಲಿಲ್ಲ. ಈಗ ಅವನು ನಮ್ಮ ದೇಶದ ಎದುರು ಗುಲಾಮನಾಗಿ ನಿಂತ್ಕೋಬೇಕಾಗತ್ತೆ. ಈಗ ಯಾರು ತಡೆದರು? ಹಾಗಿದ್ರೆ ನೀವು ಇನ್ನೂನು ಇಲ್ಲೇ ಇದ್ದೀರಾ? ನನ್ನ ಸಂದೇಹ ನಿಜವಾಯ್ತು. ಬಚ್ಚಿಟ್ಕೋ. ಎಂತ ಸಂದೇಹ? ನನಗ್ ಗೊತ್ತಾಯ್ತು, ನೀವು ಇದನ್ನ ನಿಮ್ಮ ದೇಶಕ್ಕೆ ತಗೊಂಡು ಹೋಗ್ಬೇಕು ಅಂತ ಇದ್ದೀರಾ ಅಲ್ವಾ? ಪೇಟದ ಪ್ರತಿರೂಪ. ಪ್ರತಿರೂಪ್, ಇದು ನಕಲಿ ಪೇಟ, ಎಲ್ಲವೂ ಮೋಸ. ನಮಗೆ ತುಂಬಾ ಖುಷಿ ಆಯ್ತು. ನೀವು ನಮ್ಮ ರಾಜ್ಯ ಮತ್ತು ಮಹಾರಾಜರ ಮೇಲೆ ತುಂಬಾ ಸ್ನೇಹ ಇಟ್ಟಿದ್ದೀರಾ. ಆ ಕಾರಣದಿಂದಲೇ ಅವರ ಪೇಟದ ಪ್ರತಿರೂಪ ನಿಮ್ಮ ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದೀರಾ. ಹೋಗಿ ಈ ಪ್ರತಿರೂಪನ ನಿಮ್ಮ ದೇಶಕ್ಕೆ ತಗೊಂಡು ಹೋಗಿ ಗರ್ವದಿಂದ ತೋರಿಸಿ. ನಿಮ್ಮ ಯಾತ್ರೆ ಮಂಗಳಕರವಾಗಿರ್ಲಿ. ತಗೊಂಡು ಹೋಗಿ. ಫುಲ್ಸ್ ಇಂಡಿಯನ್, ಆ ಬಾಲಕ ನನಗೆ ನಕಲಿ ಪೇಡ ತಂದ್ಕೊಟ್ಟಿದ್ದಾನೆ. ಯಾವ ಕೆಲಸನೂ ಸರಿಯಾಗಿ ಮಾಡಲ್ಲ. ನಾನು ನನ್ನ ದೇಶದ ಪ್ರಸಿದ್ಧ ಗೂಢಚಾರಿ. ಪೇಟ ತಗೊಂಡು ಹೋಗ್ತೀನಿ. ಅಯ್ಯೋ ಭಗವಂತ, ಇವನು ಬೇರೆ ದೇಶದ ಗುಪ್ತಚರನಾಗಿದ್ದಾನೆ. ಇವನ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ಮತ್ತೆ ನೋಡಲೇಬೇಕು ಮುಂದೆ ಏನು ಮಾಡ್ತಾನೆ ಅಂತ. ಮೊದಲನೇ ಸರಿ ನಿಮ್ ಬುದ್ಧಿ ಪ್ರಯೋಗ ಮಾಡಿದೀರಾ? ಬೇರೆ ದಾರಿ ಇಲ್ವೇನು? ನಮಗನ್ನಿಸ್ತಿಲ್ಲ ಇದು ಉಚಿತ ಅಂತ. ಮಹಾರಾಜರ ಪೇಟದ ಪ್ರಶ್ನೆ ಕೇವಲ ಮಹಾರಾಜರ ಪೇಟದ್ದಲ್ಲ, ಪೂರ್ತಿ ರಾಜ್ಯದ ಗೌರವ ಅಮ್ಮ. ನಮ್ಮ ವಿಜಯನಗರದ ಗೌರವಕ್ಕಾಗಿ ನಾನು ಪ್ರಾಣವನ್ನು ಕೊಡುತ್ತೇನೆ. ನಿನಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ನನಗಮ್ಮ ಕಲಿಸಿದಾಳೆ ಗುಂಡಪ್ಪ. ಕೆಲವನ್ನ ಪ್ರಾಪ್ತಿ ಮಾಡೋದಕ್ಕೆ ಕೆಲವನ್ನ ಕಳ್ಕೋಬೇಕಾಗತ್ತೆ. ಅಮ್ಮ, ನಿನಗೆ ಗೊತ್ತಿಲ್ಲ, ಈ ಪೋರ್ಚುಗೀಸ್ ನಮ್ಮ ದೇಶಕ್ಕೆ ನುಗ್ಗಿದ್ದಾರೆ, ಮತ್ತೆ ತುಂಬಾ ರಾಜ್ಯಗಳನ್ನ ತಮ್ಮ ವಶಕ್ಕೂ ತಗೊಂಡಿದ್ದಾರೆ. ಆದ್ರೆ ನಾನಿರ್ಬೇಕಾದ್ರೆ ಇವರು ವಿಜಯನಗರವನ್ನ ಆಳೋದಕ್ಕಾಗಲ್ಲ. ಎತ್ಕೊಳ್ಳಿ. ಏನ? ಆಣೆ ಎತ್ಕೊಳ್ಳಿ. ರಾಜ್ಯದ ರಕ್ಷಣೆಯ ಆಣೆ ಎತ್ಕೊಳ್ಳಿ. ನಮಗ್ ನಿಮ್ ಮೇಲೆ ಗರ್ವವಿದೆ. ನಾನು ಆಣೆ ಮಾಡ್ತೀನಿ ಅಮ್ಮ. ಅವನು ಬೇಕಿದ್ರೆ ಎಷ್ಟೇ ಶಕ್ತಿಶಾಲಿ ಆಗಿರ್ಬೋದು, ಮಹಾರಾಜ ಮತ್ತು ವಿಜಯನಗರದ ಗೌರವ ನಾನಿರ್ಬೇಕಾದ್ರೆ ಹಾಳಾಗೋಗ್ಬಿಡೋದಿಲ್ಲ. ಒಂದ್ ವೇಳೆ ಅವ್ನು ನಿನ್ನನ್ನು ಸಮೋಹಿತಗೊಳಿಸಿದ್ಲೆ?